ಬಂದೆ ಅಂತ ನಾನು ಬಂದೆ ಅಂತ ಮಾಡ್ತೀವಿ. ಬರ್ಬೇಕಂದ್ರೆ ನಾವು ಗೇಟ್ 3 ಗೇಟ್ ಅದಾವ. ನಾನು ದಿನ 3 ಕಡೆ ಕೇಳ್ತಿದ್ದೆ ಯಾವ ಗೇಟ್ ಕಡೆ ಇದ್ದೀವಿ. ಒಂದೊಂದು ದಿವಸ ಒಂದೊಂದು ಕಡೆ ಇರ್ತಿತ್ತು. ಲ್ಯಾಬ್ ಅಲ್ಲಿತ್ತು, ಒಂದು ಕ್ಲಾಸ್ ಇತ್ತು. ಅದಕ್ಕೆ ನಾನು ಫೋನ್ ಮಾಡಿದ್ದೆ, ನೀವು ಯಾವ ಗೇಟಿಗೆ ಬನ್ನಿ, ನಮಗೆ ಎಚ್ ಒ ಡಿ ಗೇಟ್ ಐತಲ್ಲ ಅಲ್ಲಿ ಆಯ್ತು ಅಂದೇನು ಬಂದೆ ನೋಡೋಣ ಅಂತ ನಾಕೆ ನಾನು ಬಂದೆ ನೋಡೋಣ ಹಿಂಗೆ ಅನ್ಬೋದು. ನಾನು ಇಲ್ಲಿ ಒಂದು ಗೇಟ್ ಇದೆ ಅಂತ ಇರ್ತೀನಿ. ಅದು ಒಂಥರ ಹೆಂಗೆ ಆಗ್ಬಿಟ್ಟದಂದ್ರೆ ಕಣ್ಣು ಮುಚ್ಚಿ ಕಣ್ ತೆಗೆದಿರುವಾಗ ನಾ ಆಗಿ ಹೋಗ್ಬಿಟ್ಟಿದ್ದೆ. ಅಕ್ಕಿ ಜೊತೆ ಒಂದು ಹುಡುಗಿ ಏನೋ ಬರಾಕತ್ತಿದ್ರಿ, ಮತ್ತೆ ಅಕ್ಕಿ ಕಡೆ ಡೈವರ್ಟ್ ಆದ್ರೆ ಅಕ್ಕಿ ಫೋನ್ ಮಾಡ್ಕೊಂಡು ಬಂದಾದ್ರೆ ಅವ್ನು ಹಿಂದೆ ಎದುರಿಗೇನೋ ಬಂದ. ನಾನು ನಮಗೆ ಫೋನ್ ಲಕ್ಷ ಇದ್ರಿ, ಅಷ್ಟು ಲಕ್ಷ ಕೊಡಲಿ ನಮ್ಗೆ. ನಾವು ಹಿಂಗೆ ಒಂದು ಹೆಜ್ಜೆ ಹೋಗೋದಕ್ಕನ ಹಂಗೆ ಇದನ್ನ ಮಾಡಿಬಿಟ್ಟ. ಆಮೇಲೆ ಸ್ಟೂಡೆಂಟ್ಗಳು ಹಂಗೆ ಒಳಗೆ ನಮ್ಮ ದೂರ ಕೊಡಾಕ್ರೆ ನಾನು ಅವ್ರು ಬ್ಲ್ಯಾಂಕ್ ಆಗಿಲ್ಲ ನಿಂತ ಬಿಟ್ರೆ ನಂಗೆ ಏನು ತಿಳಿಯಲೇ ಇಲ್ಲ. ತಡೆಯೋಕ್ಕೋಸ್ಕರ ಅನ್ಯಾಯ ಹುಡುಗರು ಅವರು ಯಾರು ಒಂದೆಲ್ಲ ಸೈಡಿಗೆ ಸ್ವಲ್ಪ ಜನ ಹುಡುಗರು ಇತ್ತು, ಯಾರು ಎಲ್ಲ ಮಾಡಿ PUB ಕ್ಯಾಂಪಸ್ಸು ದೊಡ್ಡದು ಸರ್. ಆಮೇಲೆ ಆಮೇಲೆ ನಾನು ಸೆಕ್ಷನ್ ಏನದಾವ್ರಿ ಅದೇ ಒಂದು ಗೇಟಿಗೆ ಒಂದು ಕರೆಕ್ಟ್ ಅಂತ ಸಿಸ್ಟಮ್ ಒಳ್ಳೆ ಐಡೆಂಟಿ ಕಾರ್ಡ್ ಇತ್ತು ಮಾತ್ರ ಮಾಡಬೇಕು. ಇವತ್ತು ಎಷ್ಟೋ ಒಂದು 50,000 ಐಡಿ ಕಾರ್ಡ್ ಇದ್ರೆ ಮಾತ್ರ ಫಾರ್ ಸ್ಟೂಡೆಂಟ್ ಎರಡೂವರೆ ತಾಸು ರೀ ಅಲ್ಲೊಂದು ಬೆಂಚ್ ಇದೆ. ಆ ಬೆಂಚ್ ಅಂದ್ರೆ ನಾನು ಹೇಳಿದ್ರು 2.5 ತಾಸು ಅಲ್ಲಿ ಕುಂತಾನಂತೆ. ಆಕಿಂದು ವೇಟ್ ಮಾಡ್ಕೊಂತಾನೆ ಕುಂತಾನೆ. ಆಮೇಲೆ ಅಲ್ಲಿಂದ ಏನಾಗೈತೆ ರೀ, ಆಕೆ ಆ ಕಡೆ ಅಂದ್ರೆ ಬಂದಂತ ಈ ಕಡೆ ಹತ್ರ ಕೊಟ್ಟು ಒಬ್ಬನಿಂದ ಆಗಿದ್ದದ. ಆಕೆ ಕ್ಲಾಸಿಗೆ ಬಂದಾಳ, ಇದು ನಮ್ಮ ಕಾರ್ ಎಷ್ಟೊತ್ತಿಗೆ ಬರ್ತೈತಿ ಎಲ್ಲ ಮಾಹಿತಿ ಕೊಟ್ಟವ್ರು ಅದಾಗದಿಲ್ಲ. ಅದನ್ನು ಕೂಡ ಎಲ್ಲ ಈಗ CID ಕೊಟ್ಟಲ್ಲ, ಎಲ್ಲ ಅದನ್ನು ಕೊಟ್ಟ ಎತ್ಕೊಂಡು ಹೋಗ್ತೀರಿ ಆಡಿಸ್ಬೇಕು. ತನಿಖೆ ನಿಷ್ಪಕ್ಷವಾಗಿ ಆಗಿದೆ. ನೀವೆಲ್ಲ ಹೋರಾಟ ಮಾಡಿದ್ದಕ್ಕೆ ನೀವೆಲ್ಲ ಬಂದು ಏನ್ರಿ ನಾನು ಎಷ್ಟು ನನ್ನ ಕೃತಜ್ಞತೆ ಸಲ್ಲಿಸಿದ್ರೆ ಕಡಿಮೆ. ಇಷ್ಟು ರಾಜ್ಯದ ದೇಶದ ಎಲ್ಲರಿಗಿಂತ ಫಸ್ಟ್ ಪ್ರಮೋದ್ ನಾನು ಇಲ್ಲಿದ್ದೆ. ನನಗೆ ಏನಾಗ್ಬಿಟ್ಟೈತಿ, ನನ್ನ ಹಳದ ಯಾರು ಬಂದು ತೋಡ್ಕೊಳ್ಳಿಪ್ಪ ಅಂತ ನಾನು ಎಲ್ಲರಿಗೂ ಹೋರಾಟಗಾರರಿಗೆ ಎಲ್ಲ ಪಕ್ಷಾತೀತ ಎಲ್ಲ ಸಂಘಟನೆಗಳಿಗೂ ನಾನು ಬೇಡ್ಕೊಂಡೇನೆ. ನ್ಯಾಯ ಕೊಡಿಸಿದ್ರೆ ಹೆಚ್ಚಿನ ಆತ್ಮಕ್ಕೆ ಶಾಂತಿ ಸಿಗುವಂಥ ನ್ಯಾಯ ಬೇಕಂತ. ಅದು ಯಾರೇ ಇರ್ಬೋದು, ಈಗ ನಾನು ಹೇಳೋದಿಲ್ಲ, ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಅದು ದಯಮಾಡಿ ಕೊಟ್ಟು ತಾವು ಹೋರಾಟ ಮಾಡಿರಿ. ತಮ್ಮೆಲ್ಲ ಸಂಘಟನೆ ಕರ್ಕೊಂಡು ಎಲ್ಲ ಕಡೆ ರಾಜ್ಯವ್ಯಾಪ್ತಿ ಆಗೈತಿ, ದೇಶವ್ಯಾಪ್ತಿ ಆಗೈತಿ. ಕಿಚ್ಚು ನಂದ ಮಗಳಾದ ಸಾಮಾಜಿಕ ಮಗಳ ಆಕೆಗೆ ಆತ್ಮಕ್ಕೆ ಶಾಂತಿ ಸಿಗುವಂಗೆ ನ್ಯಾಯ ಕೊಡಿಸಿ ಈಗೂ ಹೇಳ್ತೈತಿ. ನನ್ನ ಸ್ಟ್ಯಾಂಡ್ ಈಗೂ ಹಂಗಾಯ್ತು. ಬೇಕಾದ ಆದೇಶ ಮಾಡಿ ನಮ್ದು ಏನು ಬೇಕು ಮಾಡ್ಯಾರ, ಫಾಸ್ಟ್ ಟ್ರ್ಯಾಕ್ ಮಾಡ್ಯಾರ. ಅದರ 3 ತಿಂಗಳ ಗಲ್ಲಿಗೆ ಏರಿಸ್ಬಿಟ್ಟು ಸಾಕು. ನನ್ನ ಹೋರಾಟ ಅಲ್ಲಿ ಗಲ್ಲಿಗೆ ಏರಿಸೋ ತನಕ ನಾನು ಆಗುತ್ತಂತ ನಾನು ಯಾರು ಕಾರಣಕ್ಕೂ ಯಾರು ಒತ್ತಡಕ್ಕೂ ಮನೆಯವಲ್ಲ. ನನ್ನ ಪ್ರಾಣ ಆದರೂ ಕೊಟ್ಟಾದರೂ ಈ ಆತ್ಮ ಶಾಂತಿ ಕೊಡೋಣ. ನಾನು ನಿನ್ನ ಶಿಷ್ಯ ಅದೇ ನಿಮ್ಗೆ ನೆನಪಾಗಿಲ್ಲ ಯಾರಂತೇಳಿ ನಾನು ಹಿರಣ್ಯ ಶಿವಗುಪ್ಪಿ 15 ಇವತ್ತು ನೆನಪು ಕೊಡಾತೀನಿ. ನಾನು ನನ್ನ ಮನೆಗೆ ಇವತ್ತು ಹಿಂಗೆ ತರಿಸ್ಕೊಂಡು ಬಂತಿದ್ದೆ. ಏನಾಗ್ಬಿಟ್ಟವು ಮಾತಾಡಿದ್ರೆ ಬೇರೆ ರಾಜಕಾರಣಿ ಇದಾಕೈತೆ. ನಾನು ಯಾರು ರಾಜಕಾರಣಿ ಬಂದಿಲ್ಲ. ಅನ್ಯಾಯ ಆಗೈತಿ, ನಂಗೆ ನ್ಯಾಯ ಕೊಡಿಸಿ. ಪಾಪ ಎಲ್ಲರೂ ಪ್ರಾಮಾಣಿಕವಾಗಿ ಮಾಡಾಕತ್ತಾರೆ, ಏನಿಲ್ಲ. ಆದರೆ ಈ ಥರ ಅನ್ಯಾಯ ಮತ್ತೊಂದು ಮಗಳಿಗೆ ಆಗ್ಬಾರ್ದು. ಈಗ ತಡೆ ಹಿಡಿಬೇಕಲ್ರಿ ಮುಂದೆ. ಈಗ ನನಗೆ ಎಷ್ಟು ಫೋನ್ ಬರತ್ತಾವ ಕಾಲೇಜ್ ಸ್ಟೂಡೆಂಟ್ ಇದ್ದು. ಇವತ್ತು ಬೆಳಗ್ಗೆ ಮೊದಲೇದೆಲ್ಲ ಇದು ಕೊನೆಗೂ ನಾನಂತೂ 20
ನನಗೆ ಬರ್ತಾವೆ. ಈಗ ನಮ್ಮೆಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗಂತೂ ಅವ್ರಿಗೂ ಬರ್ತಾರೆ. ನಿನ್ನೆನೆ ಒಂದು ಯಾವುದೋ ಮತ್ತೊಂದು ಕೇಸ್ ಟೀಚರ್ ಈಗ FIR ಆಗತ್ತೆ ನೋಡ್ಬಿದ್ದೆ, ಅರೆಸ್ಟ್ ಮಾಡ್ಯಾರ. ಆಕೆ ಹೇಳಿದ್ಲಂತೆ ನ್ಯಾಯ ಹಿರೇಮಠಗೆ ಆಕಿ ಈಗ ಆದಂಗೆ ಅನ್ಯಾಯ ನನಗೆ ಆಗೋದು ಬೇಡ ಅಂತೇಳಿ ಮಾರಿ ಮೇಲೆ ಹೋಗ್ಬೇಕಂತ ಎಲ್ಲ ಹೊಳ್ಳಿ ಕೊಟ್ಟ ಬಂದಾಳ. ಕೊಟ್ಟಿದ್ದವರೆಲ್ಲ ಸುಟ್ಟಂತ ಸುಟ್ಟಿಂದ ಕೈಯಾಗ ಚಾಕು ಹೊಡ್ಕೊಳ ತಲೆ ಹೊಡೆದು ಕೂಡ ಒಬ್ರು ಎಂಟ್ರಿ ಹೊಡೆದಾರ. ಹಂಗೂ ಹೊಡೆದ ಸ್ಟೇಷನ್ ಕರ್ಕೊಂಡು ಹೋದ. ಅಷ್ಟೊತ್ತಿಗೆ ನಮ್ಮ ಹುಡುಗರು ಕಂಪ್ಲೇಂಟ್ ಆಕಿ ಚಾಕು ಹಾಕ್ಯಾನ. ರೆಡಿ ಐತಿ ಆ ಕೈಯನ್ನು ಕಸದ ಸೈಡ್ ಹೋದಾರ. ಹಣ್ಣಿಂದ ವ್ಯಾಪಾರ ಹಣ್ಣು ಕಟ್ ಮಾಡಿ ಆಗಿ ಈಗ ಇನ್ನೂ ನನ್ನ ದಿವಸ ದಿನಕ್ಕಿದೆ 5 ದಿವಸ ಕಾರ್ಯಕ್ರಮ ಮುಗಿಸ್ಯಾನ. ಈಗಾಗಲೇ ಮತ್ತೆ ಇನ್ನೂ ಏನು ನರ್ಸು ತಿಂದಿರಲಿ. ಅದು ನಮ್ಮ ದೇಶನೂ ಪಾಕಿಸ್ತಾನ ಈಗ ಇದು ನೋಡಿ ಅವನಿಗೂ ಹೆದರಿಕೆ ಇಲ್ಲ. ಅಂದರೆ ಇದು ನಾನು ಅಷ್ಟೇ ಹೇಳಿದ್ದೇನೆ ರೀ, ಎಲ್ಲ ಇವ್ರು ಹೇಳ್ದಂಗೆ ಈ ಒಬ್ಬಂದ ಅಲ್ಲ, ಇದು ವ್ಯವಸ್ಥಿತವಾಗಿ ದೊಡ್ಡ ಜಾಲದರಿದು, ಭಾಳ ದೊಡ್ಡ ಜಾಲದರಿದು. ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಅವ್ರಿಗೆಲ್ಲ ದುಡ್ಡು ಕೊಡ್ತಾರೆ, ಬೈಕ್ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ ರೀ. ಇದನ್ನೇ ಮಾಡ್ಬೇಕು ಅವರು. ಬೇರೆ ಬೇರೆ ಇದರಲ್ಲಿ ಇವೆಲ್ಲ ಬಹಳ ಚಿತ್ರ ಹೊಟ್ಟಿದ್ರಿ. ಇದರಲ್ಲಿ ರಾಜಕಾರಣದವರು ಎಂಟ್ರ ಆಗೋ ಅವಶ್ಯಕತೆನೇ ಇಲ್ಲ. ಅವ್ರು ತಪ್ಪಿತಸ್ಥರು ಅವರೇ ಇರೋದು. ನ್ಯಾಯಯುತವಾಗಿ ಒಂದು ಕೊಲೆ ಆಗಿದೆ, ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಷ್ಟೇ. ಅದಕ್ಕೆ ಬೇರೆ ಬೇರೆ ರೂಪ ಕೊಟ್ಟು ಮಾಡಿ ಒತ್ತಡ ಅದು ಇದು ಹುಡುಗಾಡ ಎಲ್ಲ ತಂದು ಮಾಡಿ ದಾರಿ ತಪ್ಪಿಸ್ಬಿಡ್ತಾರೆ. ಬಹಳ ವ್ಯವಸ್ಥಿತವಾಗಿ ದಾರಿ ತಪ್ಪಿಸ್ತಾರೆ. ಪ್ರಾರಂಭಕ್ಕನೇ ಗೃಹ ಮಂತ್ರಿ ಅವ್ರು ಹೇಳೋ ಅವಶ್ಯಕತೆ ಏನಿತ್ತು, ಇನ್ನೂ ನಡೀತಾ ಇದೆ, ಇನ್ನೂ ಪೋಸ್ಟ್ಮಾರ್ಟಮ್ ಆಗಿಲ್ಲ. ಇದು ಬಹಳ ಸಹಜವಾದ ಪ್ರಕ್ರಿಯೆ ಅಂತ ಹೇಳಿ ಅದರದ್ದು ಪರಿಣಾಮ ಪೊಲೀಸರ ಮೇಲೆ ಆಗುತ್ತೆ. ಆದರೆ ಅವರು ಆಗಬೇಕಂತಲೇ ಅದಕ್ಕೆ ದಾರಿ ತಪ್ಪಿಸ್ಬೇಕಂತಲೇ ಅವ್ರ ಹೇಳಿಕೆಗಳು ಕೊಡ್ತಾ ಇರ್ತವೆ. ಅದರ ಪ್ರಕಾರ ಡಿಪಾರ್ಟ್ಮೆಂಟು ಆ ಲೈನ್ ಹಿಡ್ಕೊಂಡು ಹೋಗ್ತಾ ಇರುತ್ತೆ.